ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಯಲ್ಲಿ ಕಾಲ್ಫಾರ್ಮ್ ಆಗಿರ್ತಕ್ಕಂತಹ ಟೀಚಿಂಗ್ ಪೋಸ್ಟ್ ಮತ್ತು ನಾನ್ ಟೀಚಿಂಗ್ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಇನ್ ಡೀಟೇಲ್ ಆದಂತಹ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಕ್ಲಾರಿಫೈ ಮಾಡ್ತೀನಿ. ಇಲ್ಲಿ ಕೊಡ್ತಕ್ಕಂತಹ ಈ ಮಾಹಿತಿ ಕಾಂಟ್ರಾಕ್ಚುವಲ್ ಬೇಸ್ ಅಂದ್ರೆ ಗೆಸ್ಟ್ ಟೀಚರ್ ಅಂತ ಏನ್ ಕರಿತೀವಿ ಅಥವಾ ಗುತ್ತಿಗೆ ಆಧಾರದ ಮೇಲೆ ಕಾಲ್ಫಾರ್ಮ್ ಆಗಿರ್ತಕ್ಕಂತಹ ಹುದ್ದೆಗಳು ಇವಾಗಿರ್ತವೆ. ಸರ್ ಏನ್ ಸರ್ ಇಂತಹ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ, ಪರ್ಮನೆಂಟ್ ಪೋಸ್ಟ್ ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಯಾಕೆ ಅಂತ ಕೇಳಿದ್ರೆ, ಎಲ್ಲಿದ್ದಾವೆ ಪರ್ಮನೆಂಟ್ ಪೋಸ್ಟ್ ಗಳ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ? ಏನಂತ ಮಾಹಿತಿ ಕೊಡೋಣ, ಎಲ್ಲಿ ಕಾಲ್ಫಾರ್ಮ್ ಆಗ್ತಾ ಇದೆ? ನಮ್ಮ ಸ್ಟೇಟ್ ಗೌರ್ಮೆಂಟ್ ಅನ್ನ ನಂಬಿಕೊಂಡು ನೀವು ಏನಾದ್ರು ಕೂತ್ಕೊಂಡ್ರೆ ನಿಮ್ಮ ಕನಸು ಕನಸಾಗಿ ಉಳಿಯುತ್ತೆ. ಈ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಯಾವುದೇ ಇಂಟೆನ್ಷನ್ ಕೂಡ ಇಲ್ಲ, ಕಾಲ್ಫಾರ್ಮ್ ಮಾಡ್ಬೇಕನ್ನುವಂತ ಯಾವುದೇ ಮನಸ್ಥಿತಿಯೂ ಕೂಡ ಅವ್ರದ್ದು ಇಲ್ಲ. ಒಳ ಮೀಸಲಾತಿಯ ರೀಸನ್ ಅನ್ನ ಇಟ್ಕೊಂಡು ಯಾವುದೋ ಒಂದು ನೆಪವನ್ನ ಇಡುತ್ತಾ ತಾಳುತ್ತಾ ಹೋಗ್ತಾ ಇದ್ದಾರೆ ಕಾಲ್ಫಾರ್ಮ್ ಮಾಡೋದನ್ನ. ಈಗ 27ನೇ ತಾರೀಕಿಗೆ ಕ್ಲಿಯರ್ ಮಾಡಬೇಕಾಗಿತ್ತು, ಬಟ್ ನೀತಿ ಸಂಹಿತೆ ಅಂತ ಹೇಳಿ ಮುಂದೂಡಿದ್ದಾರೆ. ಅದನ್ನ ಏಪ್ರಿಲ್ 9ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ಅಧಿಕೃತವಾಗಿ ಎಲ್ಲೂ ಕೂಡ ಇನ್ನು ಬಂದಿಲ್ಲ. ಬಟ್ ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ಏಪ್ರಿಲ್ 9ನೇ ತಾರೀಕಿಗೆ ಅದರ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಂಗೆ ಪ್ರತಿ ಒಂದು ಹಂತದಲ್ಲೂ ಏನಾದ್ರೂ ಒಂದು ನೆಪವನ್ನ ಇಟ್ಟು ನೇಮಕಾತಿಯನ್ನ ಮುಂದೂಡ್ತಾನೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸರ್ಕಾರವನ್ನ ನಂಬಿಕೊಂಡು ನೀವು ಕಾಲ್ಫಾರ್ಮ್ ಆಗುತ್ತೆ ಅಂತ ಕುಂತ್ರೆ ಅದು ನಿಮ್ಮ ಕನಸು ಕನಸಾಗಿ ಉಳಿಯುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರನೇ ಸಿಕ್ಕಂತ ಅವಕಾಶಗಳನ್ನ ಪಡೆದುಕೊಳ್ಳುವುದು ತುಂಬಾ ಉತ್ತಮ. ಯಾರಿಗೆಲ್ಲ ಇದು ನಿಮ್ಮ ವೈಯಕ್ತಿಕ ವಿಷಯಕ್ಕೆ ಬಿಟ್ಟಂತದ್ದು. ನನ್ನ ಕೇಳೋದಾದ್ರೆ, ಇಂಥ ಅವಕಾಶವನ್ನ ಮಿಸ್ ಮಾಡ್ಕೊಂಡ್ರೆ ನೀವು ದಡ್ಡರು ಅಂತಾನೆ ಅರ್ಥ. ಸೊ ಇಂಥ ಸ್ಕೂಲ್ಗಳಲ್ಲಿ ವರ್ಕ್ ಮಾಡಿದ್ರೆ ಮುಂದೆ ಕಾಲ್ಫಾರ್ಮ್ ಆಗತಕ್ಕಂಥ ನವೋದಯ ಶಾಲೆ ಆಗಿರ್ಬೋದು, EMRS ಆಗಿರ್ಬೋದು, ಆಮೇಲೆ ಇಂತಹ ಸ್ಕೂಲ್ಗಳಲ್ಲಿ ಪರ್ಮನೆಂಟ್ ಪೋಸ್ಟ್ ಗಳಿಗೆ ಕಾಲಾದಾಗ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂತಹ ಏನು ಸ್ಟಡಿ ಇರುತ್ತಲ್ವಾ, ಆಮೇಲೆ ವರ್ಕ್ ಮಾಡಿರ್ತೀರಿ ಇಂಥ ಸ್ಕೂಲ್ಗಳಲ್ಲಿ, ಅವಾಗ ಆ ಸ್ಕೂಲಿನ ಆ ಎಕ್ಸ್ಪೀರಿಯನ್ಸ್ ನ ಆಧಾರದ ಮೇಲೆ ನೀವು ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡಿ ಪರ್ಮನೆಂಟ್ ಪೋಸ್ಟ್ ಅನ್ನು ಕೂಡ ಪಡೆದುಕೊಳ್ಳಬಹುದು. ಇದು ವರ್ಷ ಪರ್ಮನೆಂಟ್ ಪೋಸ್ಟ್ ಗಳನ್ನ ಕಾಲ್ ಮಾಡತಕ್ಕಂತಹ ಸ್ಕೂಲ್ಗಳಾಗಿರ್ತವೆ. ಸೊ ಅಂತ ಸಂದರ್ಭದಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಹಾಕಿ ಅಂತ ಪೋಸ್ಟ್ ಗಳನ್ನ ಪಡೆದುಕೊಳ್ಳಬಹುದು. ಅದರ ಜೊತೆಗೆ ಇವತ್ತು ನಾನು ಮಾತನಾಡ್ತಾ ಇರೋದು ಕಾಂಟ್ರಾಕ್ಚುವಲ್ ಬೇಸ್ ಮೇಲೆ ಕರೆದಿರ್ತಕ್ಕಂತಹ ಹುದ್ದೆಗಳು, ಗುತ್ತಿಗೆ ಆಧಾರದ ಮೇಲೆ ಕರೆದಿರ್ತಕ್ಕಂತಹ ಹುದ್ದೆಗಳು. ಸೊ ಎಲ್ಲಾ ಡೀಟೇಲ್ಸ್ ಅನ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ದಯವಿಟ್ಟು ಯಾರೆಲ್ಲ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಾನು ಅವಾಗಲೇ ಹೇಳಿದಂಗೆ ಸ್ಟೇಟ್ ಗೌರ್ಮೆಂಟ್ ಅನ್ನ ನಂಬಿ ಕೂತ್ರೆ ನಿಮ್ಮ ಕನಸು ಕನಸಾಗಿ ಉಳಿಯುತ್ತೆ. ಹಾಗಾಗಿ ಈ ವಿಡಿಯೋನ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ಯಾರೆಲ್ಲ ಕ್ಯಾಪಬಲ್ ಇದ್ದೀರಿ ಅಂತವರಿಗೆ ಇಂತಹ ಹುದ್ದೆಗಳು ಸಿಗ್ತವೆ. ಸೊ ಅಂತವರು ಈ ಹುದ್ದೆಗಳನ್ನ ಮಿಸ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಎಲ್ಲ ಕಡೆ ಶೇರ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ವಿಡಿಯೋನ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡದೇ ಪೂರ್ತಿಯಾಗಿ ಎಂಡ್ ವರ್ಗು ನೋಡಿ ಆಮೇಲೆ ಡೌಟ್ಸ್ ಗಳಿದ್ರೆ ಅಂತ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೆರಿ ಫಸ್ಟ್, ಈ ಸ್ಕೂಲ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಎಲ್ಲಿ ಬರುತ್ತೆ? ಸಂಗೊಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಲೊಕೇಟ್ ಆಗಿರತಕ್ಕಂತಹ ಸ್ಕೂಲು. ತಾಲೂಕು ಯಾವುದು? ಬೈಲಹೊಂಗಲ, ಡಿಸ್ಟಿಕ್ ಬೆಳಗಾವಿ. 591115 ಈ ಪಿನ್ ಕೋಡ್ ಅನ್ನ ನೀವು ಆಧಾರವಾಗಿಟ್ಕೊಂಡು ಈ ಸ್ಕೂಲಿನ ಮಾಹಿತಿಯನ್ನು ಕೂಡ ಡೀಟೇಲ್ ಆಗಿ ವೆಬ್ಸೈಟ್ ಅಲ್ಲಿ ಫೈಂಡ್ ಔಟ್ ಮಾಡಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಬಗ್ಗೆ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಎಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಗೆ ಸಂಬಂಧಪಟ್ಟ ಹಾಗೆ, ಒಟ್ಟು 23 ಹುದ್ದೆಗಳು ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು. ಇದು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಗೆ ಸಂಬಂಧಪಟ್ಟಂತಹ ಹುದ್ದೆಗಳು. ಸೊ ಟೀಚಿಂಗ್ ಹುದ್ದೆಗಳು ಎಷ್ಟಿದಾವೆ, ಆಮೇಲೆ ಎಸೆನ್ಸಿಯಲ್ ಕ್ವಾಲಿಫಿಕೇಶನ್ ಏನು, ಸ್ಯಾಲರಿ ಪ್ಯಾಕೇಜ್ ಎಷ್ಟಿದೆ ಅಂತ ಡೀಟೇಲ್ ಆಗಿ ನೋಡೋದಾದ್ರೆ, TGT ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಏನ್ ಕರಿತೀವಿ ಅಂತಹ ಹುದ್ದೆಗಳು ಇವಾಗಿರ್ತವೆ. ಸೊ TGT ಇಂಗ್ಲಿಷ್ ಪೋಸ್ಟ್ ಎಷ್ಟಿದಾವೆ ಅಂತ ಹೇಳಿದ್ರೆ 3 ಹುದ್ದೆಗಳು ಇಂಗ್ಲಿಷ್ ಪೋಸ್ಟ್ ಇದಾವೆ. ಅದ್ರ ಜೊತೆಗೆ TGT ಸೈನ್ಸ್ ಗೆ ನೋಡೋದಾದ್ರೆ 4 ಹುದ್ದೆಗಳಿವೆ. TGT ಮ್ಯಾಥ್ಸ್ ಅನ್ನ ನೋಡೋದಾದ್ರೆ 2 ಹುದ್ದೆಗಳು. ಅದ್ರ ಜೊತೆಗೆ TGT ಸೋಷಿಯಲ್ ಸ್ಟಡಿ ಅಥವಾ ಸೋಷಿಯಲ್ ಸೈನ್ಸ್ ಅಂತ ಏನ್ ಕರಿತೀವಿ ಆ ಹುದ್ದೆಗಳು 4 ಹುದ್ದೆಗಳಿದಾವೆ. ಅದ್ರ ಜೊತೆಗೆ TGT ಸಂಸ್ಕೃತ 1 ಹುದ್ದೆ, TGT ಕನ್ನಡ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ 1 ಹುದ್ದೆ ಖಾಲಿ ಇರುವಂತದ್ದು. ಸೊ ಈ ಎಲ್ಲಾ ಹುದ್ದೆಗಳು TGT ಗೆ ಸಂಬಂಧಪಟ್ಟಂತಹ ಹುದ್ದೆಗಳು, ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್. ಸೊ ಈ ಹುದ್ದೆಗಳಿಗೆ ಬೇಕಾಗಿರ್ತಕ್ಕಂಥ ಎಸೆನ್ಸಿಯಲ್ ಕ್ವಾಲಿಫಿಕೇಶನ್ ಏನು ಅಂತ ನೋಡೋದಾದ್ರೆ, BA ಆಗಿರ್ಬೇಕು ಪ್ಲಸ್ B.Ed ಆಗಿರ್ಬೇಕು. ಇದ್ರ ಜೊತೆಗೆ ಇನ್ನೊಂದು ನಿಯಮ ಇದೆ. ಅದೇನಂತ ಹೇಳಿದ್ರೆ, BA ಅನ್ನ 50% ನ ಜೊತೆಗೆ ನೀವು ಪಾಸ್ ಮಾಡ್ಕೊಂಡಿರ್ಬೇಕು. B.Ed ಅನ್ನು ಕೂಡ 50%, ಮಿನಿಮಮ್ 50% ಜೊತೆಗೆ ನೀವು ಪಾಸ್ ಮಾಡ್ಕೊಂಡಿರ್ಬೇಕು. ಸೊ ಅಂದಾಗ ಮಾತ್ರ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಜೊತೆಗೆ ಡಿಸೈರೇಬಲ್ ಕ್ವಾಲಿಟೀಸ್ ಏನೇನು ಇರಬೇಕು ಅಂತ ಕೇಳಿದ್ರೆ,
ಟಿ ಅಥವಾ CTET ಸರ್ಟಿಫಿಕೇಟ್ ಅನ್ನು ನೀವು ಹೊಂದಿದ್ರೆ ಇಂಥ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸರ್, ಐ ಡೋಂಟ್ ಹ್ಯಾವ್ ಅ CTET ಕ್ವಾಲಿಫೈಡ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಡೋಂಟ್ ವರಿ, ಇಫ್ ಯು ಹ್ಯಾವ್ ಅ TET ಸರ್ಟಿಫಿಕೇಟ್ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಪೋಸ್ಟ್. ಸೊ ನಿನ್ನ ಹತ್ರ TET ಸರ್ಟಿಫಿಕೇಟ್ ಇತ್ತು ಅಂತ ಹೇಳಿದ್ರೆ ನೀನು ಈ ಸ್ಕೂಲ್ಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅದ್ರ ಜೊತೆಗೆ ಸ್ಯಾಲರಿ ಪ್ಯಾಕೇಜ್ ಎಷ್ಟಿದೆ ಅಂತ ನೋಡೋದಾದ್ರೆ 44,000 ಪರ್ ಮಂತ್ ಇರುವಂತಹದ್ದು. ಈಗ ಬೇರೆ ಸ್ಕೂಲಿಗೂ ಮತ್ತು ಈ ಸ್ಕೂಲಿಗೂ ಗೆಸ್ಟ್ ಟೀಚರ್ಸ್ಗೆ ಇರತಕ್ಕಂತ ಸ್ಯಾಲರಿಯನ್ನ ಕಂಪೇರ್ ಮಾಡಿ ನೋಡಿ. ಇನ್ನ ಏಜ್ ಲಿಮಿಟ್ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ 50 ವರ್ಷದವರೆಗೂ ಕೂಡ ಏಜ್ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ. 50 ವರ್ಷದವರೆಗೆ ಯಾರೆಲ್ಲ ಅಭ್ಯರ್ಥಿಗಳು BA ಮತ್ತು B.Ed ಅನ್ನ ಕ್ವಾಲಿಫೈ ಮಾಡ್ಕೊಂಡಿದ್ದೀರಿ ಅಂತಹ ಎಲ್ಲ ಅಭ್ಯರ್ಥಿಗಳು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನು ಕೂಡ ಅಟ್ಯಾಚ್ ಮಾಡಿ ಕೊಡಬಹುದು. ಅಂತವರು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ. ಇನ್ನ ಇದು ಟೀಚಿಂಗ್ ಸ್ಟಾಫ್ ಗೆ ಸಂಬಂಧಪಟ್ಟಂಗಾದ್ರೆ ನಾನ್ ಟೀಚಿಂಗ್ ಸ್ಟಾಫ್ ಬಗ್ಗೆ ಮಾತನಾಡೋದಾದ್ರೆ ಕಲಾ ಶಿಕ್ಷಕರು, ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ಸ್ ಅಂತ ಏನ್ ಕರಿತೀವಿ ಅಂತಹ ಶಿಕ್ಷಕರ ಹುದ್ದೆ ಒಂದಿದೆ. ಅದರ ಜೊತೆಗೆ ಗ್ರಂಥಪಾಲಕರ ಹುದ್ದೆಗಳು ಇರುವಂತದ್ದು. ಪುರುಷರ ನರ್ಸ್ ಸ್ಟಾಫ್ ಅಂತ ಏನ್ ಕರಿತೀವಿ ಆ ಹಂತದಲ್ಲಿ ಪುರುಷರನ್ನ ಕೇಳಿದ್ದಾರೆ. ಅಂತ ಹುದ್ದೆಗಳು ಒಂದು. ಅದ್ರ ಜೊತೆಗೆ ವಾರ್ಡನ್, ಮಹಿಳಾ ವಾರ್ಡನ್ ಆಗಿರ್ಬೇಕು, ಅಂತಹ ಹುದ್ದೆಗಳು ಒಂದು ಇರ್ತಕ್ಕಂಥದ್ದು. ಹಾಗೆ ಗುಮಾಸ್ತರು, ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಏನ್ ಕರಿತೀವಿ ಅಂತಹ ಹುದ್ದೆಗಳು 2 ಇರ್ತವೆ. ಅದ್ರ ಜೊತೆಗೆ ದೈಹಿಕ ಶಿಕ್ಷಕರು ಅನ್ನುವಂತಹ ಹುದ್ದೆಗಳು ಟೀಚರ್ಗೆ ಸಂಬಂಧಪಟ್ಟ ಹಾಗೆ 2 ಹುದ್ದೆಗಳು ಖಾಲಿ ಇವೆ. ಇದಕ್ಕೆ ಸಂಬಂಧಪಟ್ಟಂತಹ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಅನ್ನ ನೀವು ವೆಬ್ಸೈಟ್ ಅಲ್ಲಿ ದೊರೆಯುವಂತಹ PDF ಫೈಲ್ ಅಲ್ಲಿ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಸೊ ಹಂಗೆ ನಾನು ಜಸ್ಟ್ ಸ್ಯಾಲರಿ ಬಗ್ಗೆ ಮಾತನಾಡೋದಾದ್ರೆ ಕಲಾ ಶಿಕ್ಷಕರಿಗೆ 30,000, ಅದರ ಜೊತೆಗೆ ಗ್ರಂಥಪಾಲಕರಿಗೂ ಕೂಡ ಪರ್ ಮಂತ್ 30,000 ಸ್ಯಾಲರಿ ಇದೆ. ನರ್ಸ್ಗೂ ಕೂಡ ಸ್ಟಾಫ್ ನರ್ಸ್ ಅಂತ ಏನ್ ಕರಿತೀವಿ ಅಂತವ್ರಿಗೂ ಕೂಡ 30,000 ಸ್ಯಾಲರಿ ಇದೆ. ಹಾಗೆ ವಾರ್ಡನ್ ಮಹಿಳಾ ಹುದ್ದೆ ಅಂತ ಏನಿದೆ ಅಲ್ವಾ ಅದಕ್ಕೆ 18,000 ಸ್ಯಾಲರಿ ಪರ್ ಮಂತ್. ಜೊತೆಗೆ ಲೋವರ್ ಡಿವಿಷನ್ ಕ್ಲರ್ಕ್ ಗುಮಾಸ್ತರಿಗೆ 25,500 ಪರ್ ಮಂತ್ ಸ್ಯಾಲರಿ ಇರುವಂತದ್ದು. ಅದ್ರ ಜೊತೆಗೆ ಟೀಚರ್ಸ್ ಸ್ಯಾಲರಿಯನ್ನು ನೋಡೋದಾದ್ರೆ 18,000 ಸ್ಯಾಲರಿ ಅವರಿಗೆ ಇರುತ್ತೆ. ಸೊ ಈ ಎಲ್ಲಾ ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ಟೀಚಿಂಗ್ ಸ್ಟಾಫ್ ಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆದಂತಹ PDF ಫೈಲ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಈ ವೆಬ್ಸೈಟ್ ಅಲ್ಲೂ ನೀವು ಅದನ್ನ ಡೀಟೇಲ್ ಆಗಿ ನೋಡ್ಕೊಳ್ಬಹುದು. ಈಗ ನಿಮ್ಮ ಕೆಳಗಡೆ ವೆಬ್ಸೈಟ್ ಲಿಂಕ್ ಏನಾಗ್ತಾ ಇದೆ, ಡಿಸ್ಪ್ಲೇ ಆಗ್ತಾ ಇದೆ. ಈ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ PDF ಫೈಲ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ವಿಷಯಗಳನ್ನ ನೋಡಿಕೊಂಡು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ. ಇನ್ನ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ಹೇಳಿದ್ರೆ ಲಾಸ್ಟ್ ಡೇಟ್ 6/4/2026 ಅಂದ್ರೆ ಏಪ್ರಿಲಿನ 6ನೇ ತಿಂಗಳವರೆಗೂ ಏಪ್ರಿಲಿನ 6ನೇ ತಾರೀಕಿನವರೆಗೂ ಕೂಡ ನಿಮಗೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸರ್, ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳ್ದಂಗೆ www.ksrss.com ಅನ್ನುವಂತಹ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಈಗ ನಿಮ್ಮ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಈ ರೀತಿಯಾದಂತಹ ಅಪ್ಲಿಕೇಶನ್ ಫಾರ್ಮ್ ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನ ನೀಟಾಗಿ ಫಿಲ್ಅಪ್ ಮಾಡಿ ಸ್ಪೀಡ್ ಪೋಸ್ಟ್ ಮುಖಾಂತರ, ಅವರು ಆಲ್ರೆಡಿ ಹೇಳಿದ್ದಾರೆ, ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಈ ವಿಳಾಸಕ್ಕೆ, ಇಲ್ಲಿ ಏನ್ ಹೇಳಿದಿನಲ್ವಾ ಈ ವಿಳಾಸಕ್ಕೆ ಸಬ್ಮಿಟ್ ಮಾಡಿ ಅವ್ರ ಆಮೇಲೆ ಅದಕ್ಕೆ ನಿಮ್ಗೆ ಇಂಟರ್ವ್ಯೂ ಕಾಲ್ ಅನ್ನ ಕರೀತಾರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ ಹಂಗೆ. ಸೊ ಯಾವ ರೀತಿಯಾದಂತಹ ಸೆಲೆಕ್ಷನ್ ನಡೆಯುತ್ತೆ ಅಂತ ಹೇಳಿದ್ರೆ ಇಂಟರ್ವ್ಯೂ ಪ್ಲಸ್ ಡೆಮೋ ಕ್ಲಾಸ್. ಇಂಟರ್ವ್ಯೂ ತಗೊಳ್ತಾರೆ, ಅದರ ಜೊತೆಗೆ ನಿಮ್ಮ ಡೆಮೋ ಕ್ಲಾಸ್ ಅನ್ನ ಚೆಕ್ ಮಾಡ್ತಾರೆ. ಸೊ ಈ ಎರಡಕ್ಕರ ಆಧಾರದ ಮೇಲೆ ನಿಮ್ಮ ಸೆಲೆಕ್ಷನ್ ಅನ್ನ ಮಾಡ್ಕೊಳ್ಳುವಂತಹ ಪ್ರೊಸೆಸ್ ಇದಾಗಿರುತ್ತೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಯಾರಿಗೆಲ್ಲ ನೀಡ್ ಇದೆಯೋ, ನಿಮಗೆ ನೀಡ್ ಇಲ್ಲದೆ ಇದ್ರೂ ಕೂಡ ಯಾರಿಗೆಲ್ಲ ನೀಡ್ ಇದೆಯೋ ಅಂತಹ ಅಭ್ಯರ್ಥಿಗಳಿಗಾದ್ರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅಂತವರಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಪ್ರತಿ ತಿಂಗಳು 44,000, ಇಲ್ಲಿ 12,500ಕ್ಕೆ ದುಡಿಯೋ ಬದಲು ಅಲ್ಲಿ 44,000 ಪಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತಂತ ಅಭ್ಯರ್ಥಿಗಳಿಗೆ. ಅದ್ರ ಜೊತೆಗೆ ಇನ್ನೊಂದು ವಿಷಯವನ್ನ ನಾನು ನಿಮ್ಗೆ ಈಗಲೇ ಕ್ಲಿಯರ್ ಮಾಡ್ಬಿಡ್ತೀನಿ. ಯಾರೆಲ್ಲ ಫ್ಯಾಮಿಲಿಯನ್ನ ಹೊಂದಿದ್ರಿ ಅಥವಾ ಸಿಂಗಲ್ ಇದ್ರೂ ಕೂಡ ಅವರಿಗೆ ಫುಡ್ ಅಂಡ್ ಅಕೊಮಡೇಷನ್ ಅಲ್ಲಿ ಫೆಸಿಲಿಟಿ ಮಾಡಿಕೊಡ್ತಾರೆ. ಸಿಂಗಲ್ಸ್ ಇದ್ರೂ ಕೂಡ ಫುಡ್ ಅಂಡ್ ಅಕೊಮಡೇಷನ್ ಫೆಸಿಲಿಟಿ ಮಾಡಿಕೊಡ್ತಾರೆ. ಮ್ಯಾರಿಡ್ ಇದ್ರೂ ಕೂಡ ಫುಡ್ ಅಂಡ್ ಅಕೊಮಡೇಷನ್ ನಿಮ್ಮ ಫ್ಯಾಮಿಲಿಗೆ, ಪೂರ್ತಿ ಫ್ಯಾಮಿಲಿಗೆನೆ ಫುಡ್ ಅಂಡ್ ಅಕೊಮಡೇಷನ್ ಅನ್ನ ಅರೇಂಜ್ ಮಾಡಿ ಕೊಡ್ತಾರೆ. ಇಂತಹ ಸೌಲಭ್ಯ ಈ ಸ್ಕೂಲಲ್ಲಿ ಇರುವಂತದ್ದು. ಅದಕ್ಕೋಸ್ಕರನೇ ಯಾರು ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.